ಲೀಟ್ರಿಗೆ 32 ರೂಪಾಯಿ. ಎಣ್ಣೆ ಅಂತಷ್ಟು ನೀ ಎಣ್ಣೆ ತಗೋಬೇಡಿ, ಒಳ್ಳೆಣ. ನಾನುವೇ ಪಡ್ಲಮ್ಮಬ್ಬ 3 ದಿನ ಅನ್ಬಿಟ್ಟು ಎಣ್ಣೆ ಮಾರಕ್ಕೆ ಬಂದು ಯಾರೋ 3 ಲೀಟ್ರ್ ಎಣ್ಣೆನೂ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಹೇಳಿ? ಅದೇ ಇನ್ನೂ 1 ವರ್ಷ ಇರಾಗಲೇ ಚೀಟಿ ಮಾಡಿಬಿಡ್ತಾರೆ, ಅವರೇ 5 ಲೀಟ್ರ್ ಕೊಟ್ಬಿಡ್ತಾರೆ. ಮೊನ್ನೆ ದಿನ ಹೋದೆ, ಆ ದಬ್ಕಾರ ಒಂದಂಡ್ಕ ಎಣ್ಣೆ ತಗೊಂಡ್ರವ ಅಂದೆ. ಅಯ್ಯೋ ಬಪ್ಪ, ನಾನು ಸ್ವತಃ ಚೀಟಿಗೆ ಹಾಕ್ಬಿಟ್ಟು ಅವೇ ಬರೋ ವರ್ಷ ಕಾಯ್ತದ ಅಂದ. ಹಂಗಂದ ಏನರ್ಥ? ಬರೋ ವರ್ಷಗೋರಿ ಬರಬೇಡ ಅಂತ. ಸರಿ, ಇದು ಯಾರಕ್ಕೆ ಒತ್ತರಿಸ್ಬಿಟ್ಟು ಗಣ ಮುತ್ತ ಮುದ ಎಡವಟ್ಟ ಆಗ್ಬಿಡದಲ್ಲಪ್ಪ. ಇದೇನು ಮುರಿದಿಲ್ಲ, ಅದು ಯಾವ ಸಿಗರೇಟ್ ತಗೊಂಡು ನಗ್ಗೋಯ್ತಿದ್ದೆ, ಹೆಂಗೆ ನಗ್ಗೋಗೋನಿದ? ಏನ ಇದು ಸೊರಪನ ಅಂಗಡಿ ಗಡಿ ಪೆಟ್ಟಿ, ಇದು ಚೆಂದಿಲ್ಲ ನನಗದ. ಇಲ್ಲಿ ಸಿಗರೇಟ ಹುಡುಕ್ತೀನಿ, ನೀವು ಹೇಳಿ. ಜೋಬ ಇಲ್ಲಿಗೆ ತಾನೇ ಹಾಕ್ಬೇಕು, ಅದು ಯಾವ ತಿಕ್ಕತ್ತವ ಹಾಕ್ಬಿಟ್ರೆ ಜೋಬ. ಏನು ಅಷ್ಟೊತ್ತಿಂದ ಹುಡುಕ್ತೀನಿ, ಸಿಕ್ಲೇ ಒಲ್ಲು. ಯಾರಿಗೂ ಬೇಡವ ಎಣ್ಣ? ಅಪ್ಪ, ನಿಮ್ಮ ಹೆಣ್ಣು ಸವಾಸನೇ ಬೇಡ, ನೆಮ್ಮದಿಯಾಗಿ ಬೇರೆ ಕೆಲ್ಸಕ್ಕೆ ಹೋಗೋದೇ ಒಳ್ಳೇದು ನನಗದ. ಅಲ್ವಡಪ್ಪ, ಈ ಪಾಟಿ ಹೆಂಗಸರು ಕೂತಿದಾರಿ, 1 ಲೀಟ್ರ್ ಎಣ್ಣೆಂದಾರ ತಗೊಬಿಡುವ ಹಬ್ಬದಲ್ಲಿ. ನಿಮ್ಮ ನೆಮ್ಕೊಂಡು ಬೇರೆ ಬಟ್ಟೆ ಹಾಕೊಳ್ಳೋ ಅಂದ್ಬಿಟ್ಟು ತಂದಿದೆ 3 ಅಂಡ್ರ ಬೈರು, ಬನಿನು ಚಡ್ಡೆ. ಎಲ್ಲಿ ತಕೊಂಡ್ರಿ ಎಣ್ಣೆ ನೀವು? ಮಾರ್ಬಿಟ್ಟು ಗಿರಿ ಹೋಟ್ಲೋಗಿ ಅನ್ನ ಉಂಡಿ. ನಿಮ್ಮ ಅಪ್ಪೋ ಪಟ್ಲಮ್ಮ ಬಂದೆಲ್ಲ ಊರಿಗೆ ಬಿಟ್ಬಿಡ್ತೀನಿ ನಾನು, ಇನ್ನು ಊರಿಗೆ ಬರಲ್ಲ. ಎಣ್ಣೆ ಬೇಕೇನ್ರಿ? ಇವನ್ ಎಣ್ಣೆ ನನಗೆ ಯಾಕೆ ಬಂತು ಬಾಯಿಗೆ? ಮೊಟ್ಟೆ ಬೇಕೇನ್ರಿ? ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ, ಫಾರಂ ಕೋಳಿ ಮೊಟ್ಟೆ, ಬಾತ್ ಕೋಳಿ ಮೊಟ್ಟೆ, ಯಾರಿಗೆ ಬೇಕ್ರಿ ಮೊಟ್ಟೆ? ನನ್ನ ಮೊಟ್ಟೆ ದೇಹಕ್ಕೆ ತಂಪು, ಜೀವಕ್ಕೆ ತಾಕತ್ತು. ಯಾರಿಗೆ ಬೇಕ್ರಿ ಮೊಟ್ಟೆ? ಮೊಟ್ಟೆ ಬೇಕೇನ್ರಿ? ಒಳ್ಳೆ ಚಂದೊಳ್ಳೆ ಹುಡುಗಿ ಮತ್ತೆ ಹೇಳಲ್ವಾ? ಗಿಡ್ಗಿರೋ ಹುಡುಗಿ ಚಂದ, ಒಡ್ಡಿರೋ ಹೊಲ ಚಂದ, ಟಾಪ್ಗಿರೋ ಎಡ್ತಿ ಚಂದ ಅಂತ. ಏನ ಸುಮಾರ ಗಾವಳ ನೋಡ ಟ್ರೈ ಮಾಡ್ತೀನಿ. ಎಣ್ಣೆ 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 ಲೀಟ್ರ್ 32, ಇವಾಗ ಮೊಟ್ಟ ಮಾರಿದ್ಮೇಲೆ 25. ಯಾರ ತಗೊಳ್ಳಿ ಎಣ್ಣೆ ಎಣ್ಣೆ. ಏ ಎಣ್ಣೆ ಮರನೆ ಏನಿಲ್ಲ, ಒಂದೇ ಸಮನೆ ಒಟ ಒಟ ಅಂತ ಬಡ್ಬಿಡ್ತಿದ್ಯಲ್ಲ. ಓ ಜನ್ಮದಲ್ಲಿ ಏನಾದ್ರು ಕಪ್ಪೆ ಗಿಪ್ಪೆಗೆ ಏನಾದ್ರು ಹುಟ್ಟಿದ ಅಂತ ಒಂದೇ ಸಮನೆ ಒಟ 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 ಅಂತ ಒಂದೇ ಸಮನೆ ಬಡ್ಕೋತಾ ಇದೆಯಲ್ಲ. ನಾನೇನೋ ಓದ್ ಜನ್ಮ ಕಪ್ಪಾಗಿ ಹುಟ್ಟಿದ್ದೆ, ನೀನು ಓದ್ ಜನ್ಮದಲ್ಲಿ ಏನೋ ಕಾಗಾಗಿ ಹುಟ್ಟಿದ ಕಾಕ ಅಂತಿದೆ. ಸರಿ, ಕಾಗೂ ಕಪ್ಪಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾ? ಕಪ್ಪ ಏನಪ್ಪ, ರಾತ್ರಿ ಹೊತ್ತು ಬತ್ಲಲೆ ಬಾವಿಲೆ ಅದೇ ಕಾಗ. ನೀವು ಯಾವ್ದಾರ ಕಾಲು ಒಣಕಿ, ಯಾವ್ದಾರ ಏನಾರ ಒಣಕಿ, ಯಾವ ಇಟ್ಟು ಉಂಡಾಗಿಲ್ಲ ನೀವು. ಎಷ್ಟು ಅಂದ್ರೆ ಕೊಡೋದು ಕಾಗಾಗ್ಬಿಟ್ಟಿದೆ ಓದ್ ಜನ್ಮದಲ್ಲಿ. ಅಯ್ಯಯ್ಯಯ್ಯೋ, ಅಲ್ಲ ಓ ಜನ್ಮದಲ್ಲಿ ನಾವು ಕಾಗೆ ಆಗಿದ್ವೋ ಕಪ್ಪೆ ಆಗಿದ್ವೋ
ಮಟ್ಟಿಗೆ ಹಾಕೋರನ ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಏನೋ ಒಸಿ ಹಂಗ್ ಬಿಟ್ನಪ್ಪ. ಏನ ನನಗೂ ಎಣ್ಣ ಮಾರಿ ಮಾರಿ ಊರ್ಲಿ ಯಾರು ತಕ್ಕಂದಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿಳಿ. ಯಾವ ಊರಿಗಾರ ಹೊಂಟೋಗೋ ಸರಿ ಹೊಡ್ಕೊಂಡು ನಾನು ಏನಾರು ಇರೋದು 40 ವರ್ಷದ ಈ ಊರ್ಲವ್ನಿ. ಕೊಟ್ಟವ್ರ ಸಾಲ ಕೊಡ್ಲಿಲ್ಲ, ಅವರು ಪುನಃ ನಮಗೆ ಕೊಡ್ವಿ. ಯಾಕೆ ಕೊಟ್ರು? ನಾವು ಕೊಟ್ಟಿರ್ತಾನೆ ಅವರು ಕೊಡೋದು. ಸರಿ ಸುಮಾರಾಗ ಅವಳ ನಿನ್ನ ಹೆಸ್ರೇನು? ಅದ್ ಮಾತ್ರ ಕೇಳ್ಬೇಡ ನಂಗೆ. ನೂಲಿ ಬೇಡ ಇಲ್ಲಿ ಯಾರು ಉಳುಕ್ ತಿಡೋರಿಲ್ಲ ನಡನ. ಅಲ್ಲಿ ನೋಡೋದು ಯಾವನ ತಿಳಕ್ಕೆ ಎದ್ದು ಬತ್ತವನ. ನೋಡ್ದ ನನ್ ಸ್ಮೈಲ್ ನೋಡಿದ್ರೆ ತಾತನು ಎದ್ದು ಕುಣಿತಾನೆ ಅಂತ. ಆ ಸರಿ ಒಡ್ಸ್ಕೊ ಫೋಟೋ ಒಡ್ಸ್ಕೊ. ಒಡೆಯಪ್ಪ ಒಡಿ. ನಾಳಿದ್ದು ಸತ್ತೋರು ಲೈಟ್ ಕಂಬಲ್ಲಿ ಇದ್ರು ಇದ್ದು ನಾವು ಹೇಳಕ್ಕಾಗಲ್ಲ. ಸರಿಯಾಗಿ ಹೊಡ್ರಿ ಕ್ಲೀನಾಗಿ ಅವನೊಂದು ನಂದೊಂದ. ಆ ಲೈಟ್ ಕಂಬಲ್ಲಿ ನ್ಯಾತಕರಿಂದ ಬೇಡ್ದಿನ ಇಲ್ಲಿ ಯಾವ್ದೋ ಬಡ್ಕತ್ತದೈತು ಈಗಲೇ. ಸರಿ ನಿನ್ನ ಹೆಸ್ರೇನದ? ನನ್ನ ಹೆಸರು ಉಪ್ಪು ಹೆಸ್ರ ಮತ್ತ ಹೆಸರು ಅಂತ ಏನಿಷ್ಟು ಉದ್ದೇಶಿನ ಹೆಸರು ಇಲ್ಲ. ಅದೇನೋ ಹೇಳು. ಗಂಡ್ ಮಕ್ಳು ಮುಂದೆ ನನ್ನ ಹೆಸರು ಹೇಳಕ್ಕೆ ಒಸಿ ನಾಚಿಕೆ. ಈಗ ನೀವೆಲ್ಲ ಒಂದು ಕೆಲಸ ಮಾಡಪ್ಪ, ಗಡಿಸಲು ಹಟ್ಕೊಂಡು ಹೆಂಗಸ್ರಿಗೆ ಮತ್ತ ಹೇಳ್ತೀನಿ ಹೇಳ. ಗಂಡಸಿದ್ರೆ ಹೆಂಗಸರು ಇರೋದು ಮೊದ್ಲಾಗಿ, ಹೆಂಗಸರಿದ್ರೆ ಗಂಡಸರು ಬರೋದು. ಬರೀ ಹೆಂಗಸರು ಯಾರು ನೋಡ್ರು ನಾಟಿಗೆ ನೋಡೋದು ಹೆಂಗ್ ನಿಂತಾರ ಅಲ್ಲಿ. ನನ್ನ ಹೆಸರು ರತ್ನ ಅಂತ. ರತ್ನ ಅಂದಂಗೆ ನಿಂದೇನು ಉದುರಿಸ್ಲಿಲ್ಲ. ಏನ ಉದುರಿಸೋದು ಎಲ್ಲ ಆಗ್ಲೇ ಉದುರ್ಕಂದ ಕಣ. ಯಾವ ಊರ ನಿಮ್ದು? ನಂದು ಏನ ನಿಂದು? ನಾನು ಹೇಳ್ತೀನಿ, ನೀನು ಒಸಿ ಸುಮ್ಮನೆ ನಿಂತ್ಕೋಬೇಕು. ನಾನು ನಿಂತ್ಕೊಳ್ದೆ ತಗದಿಮ್ ಬಂತಿದ್ದಾನೆ. ನಾನು ಪಾಡ ಸುಮ್ಮನೆ ನಿಂತೀನಿ. ಅಪ್ಪ ಯಾವನ ಬೈದಲ್ಲಿ ಲೋಟ್ ಕಿತ್ಕೊಂಡ ಕಣೆ ಹೋದವೆ. ಫೋಟೋ ಹೊಡಿಸ್ತೀನಿ ಅನ್ಬಿಟ್ಟು ಯಾವನ ಒಂದು ಲೋಟ್ ಎಳ್ಕೊಂಡಾಗನವ. ನಾನು ಏನ ಪರವಾಗಿಲ್ಲ ಅಭಿಮಾನಿ ಅನ್ಬಿಟ್ಟು ಹಿಂಗ್ ನಿಂತೀನಿ. ಒಂದು ಲೋಟ್ ಎಳ್ಕೊಂಡಾಗನ. ಯಾರು ಬರಬೇಡಕಪ್ಪ, ಬೆಳೆಯಕ್ಕೆ ನಂಗೆ ಬೇಕು ಗೊತ್ತಲ್ಲ ನಿಮ್ಗ. ನಂದು ಉದುರಿಸ್ಲಾ ಇಲ್ಲ ಹೋಗ್ಲಾ? ಹೇಳಪ್ಪ ಏನ ನಿನ್ನ ಹೆಸರು? ಊರು ಹೇಳೋ ಆಯ್ತು. ನಮ್ಮೂರು ಜಬರ್ಗುಂಡಿ ಅಂತ. ಅಂದಂಗೆ ನಿಮ್ಮೂರು ಯಾವುದು? ನಮ್ದು ಅದ್ರ ಪಕ್ಕದಲ್ಲಿ ಬಚ್ಚಲಗುಂಡಿ. ಏನೋ ಬಚ್ಚಲ್ ಬಸ್ತೀರ? ಅಯ್ಯೋ, ಚಿಕ್ಕ ಮೈಸೂರು, ದೊಡ್ಡ ಮೈಸೂರು, ಬೆಂಗಳೂರು, ಮಂಗಳೂರು ಅಂತ ಕಟ್ಟದ್ಬಿಟ್ಟು ಅದು ಯಾವನ ನಮ್ಮ ತಾತ ಕಾಲದವ ಬಚ್ಚಲಗುಂಡಿ ಅಂತ ಕಟ್ಟದ. ಯಾವನ ಕರ್ದನಪ್ಪ ನನಗೆ. ಅದಕ್ಕೆ ನಾ 3 ವರ್ಷ ಎಲ್ಲೂ ಹೇಳಲ್ಲ ಬಚ್ಚಲಗುಂಡಿ ಅಂತ. ಏನಪ್ಪ ಬಚ್ಚಲಗುಂಡಿಲಿ ಹುಟ್ಟಿದೆ ಅನ್ಬಿಟ್ರೆ ಅಪ್ಪಪ್ಪು. ನೀವೆಲ್ಲ ಕೇಳಿದ್ರ ಊರ ಹೆಸ್ರ? ಈಗ ಆಯ್ತು. ಊರ್ಲಿ ನಿಮ್ಮ ಅಪ್ಪ ಅವ್ವ ಎಲ್ಲ ಚೆನ್ನಾಗಿದಾರ? ನೀನು ಯಾವ ವಿಚಾರ ಆದ್ರೂ ಕೇಳು, ಆ ವಿಚಾರ ಕೇಳ್ಬೇಡ. ಯಾಕೆ ಅಂತ? ಯಾಕ? ನಮ್ಮ ಅಪ್ಪ ಅಮ್ಮ ಸತ್ತಿ ಆಗ್ಲೇ ಸಂಕೆ ಮರ ಸೇರ್ಕೊಂಡವ್ರೆ. ಈ ನಮ್ಮ ಅಪ್ಪ ಅಮ್ಮ ಎಲ್ಲಿಂದ ಬರ್ಬೇಕು? ಒಳ್ಳೇದೇ ಆಯ್ತು ಬಿಡು. ಏನ್ ಜನಸಂಖ್ಯೆ ಜಾಸ್ತಿ ಕಮ್ಮಿ ಆದ್ರೆ ಸರಿ. ನಿನ್ ಗಂಡ? ಅಯ್ಯೋ ಅಲ್ಲ, ಅಪ್ಪ ಅಮ್ಮ ಸತ್ತು ಸಂಕೆ ಮರ ಸೇರ್ಕೊಂಡ್ರು. ಇನ್ನು ಮದ್ವೆ ಮುಂಚೆ ಇನ್ನೂ ಇಲ್ಲ. ಅವನು ನೆಗದ್ ಬಿದ್ದು ಒಂದಿನ ಅಂತಿದ್ ಮದುವಾಗಿಲ್ವಾ? ಇಲ್ಲ. ಮಕ್ಳಿಂದ ಎಲ್ಲಿಂದ ಬರ್ಬೇಕು? ಮಕ್ಳೆಷ್ಟು? ನಿಮ್ಮ ಅಲ್ಲ, ಮದ್ವೆನೇ ಆಗಿಲ್ಲ ಅಂದ್ಮೇಲೆ ಮಕ್ಳೇನ್ ಉದ್ರಸಕ್ಕೆ ನೀವೇ ಹೇಳಿ. ಮದುವಾಗದಾರ ಮಕ್ಳು ಮಾಡ್ಕೋಬಾರ್ದು ಅಂತ ಸಿದ್ದರಾಮಯ್ಯ ಮಾಡಿದಾರ. ಮದುವಾಗದಾರು ಮಾಡ್ಕೋಬೋದಿದ್ದಾಳೇನೋ ಅಂತ ಕೇಳಿದೆಪ್ಪ. ಯಾಕೆ ಗೌರ್ಮೆಂಟ್ ರೂಲ್ಸ್ ಮಾಡಿದಾರೋ ಏನಂತ? ಈಗ ಏನೇನ ಫ್ರೀ ಮಾಡಿಬಿಟ್ರ ಬಸ್ ಸಿದ್ದರಾಮಯ್ಯನವರು. ನಾನೇನು ಮಕ್ಕಳು ಮದುಗೂ ಮುಂಚೆ ಫ್ರೀ ಮಾಡಿದಾರೇನಂತ ನಾನು. ಅದಿನ್ನು ಬಿಟ್ಟಿಲ್ಲ. ಸಿದ್ದರಾಮಯ್ಯ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಕೊಟ್ರು ಕೊಡ್ಬೋದೇನ, ಅವಾಗ ನೋಡ್ಕೊಂಡ್ರೆ ಆಯ್ತು. ಅಪ್ಪ ಸ್ವಾಮಿ ದೊಡ್ಡಂತ ಸನಿಮಾತ್ಮ ಬರ ಜಲಂಕ ನನಗೆ ಗಂಡು ಸಿನಿಮೆ ಬೇಡಕಪ್ಪ. ಇನ್ನಿಷ್ಟು ಮಣ್ಣು ಹಾಕ್ಬಿಟ್ಟು ನನ್ನ ನಾಯಿ ಜನ್ಮ ಕೊಟ್ಬಿಡಿ ಇವ್ನಿಗೆ. ನಾ ಸುಂದರವಾದ ಹುಡುಗಿ ಉಡ್ಸ್ಬಿಡಪ್ಪ. ನನ್ನ ನೆಮ್ಮದಾಗ ಬಸ್ ಟಿಕೆಟು ತಗೊಳಗಿಲ್ಲ. ಅಲ್ಲಪ್ಪ ಏನ್ ಅನ್ಕೋಬಿಟ್ಟನೆ ಗೊತ್ತಾ? ಮುಂದಿನ ಜನ್ಮದಲ್ಲಿ ಏನಾರು ಹೆಣ್ಣಾಗ್ಬಿಟ್ಬಿಟ್ರೆ ಸಿದ್ದರಾಮಯ್ಯ ಆ ಜನ್ಮದಲ್ಲಿ ಇಡ್ತಾರೆ, ಫ್ರೀ ಬಸ್ ಬಿಡ್ತಾರೆ. ಇವತ್ತು ಎತ್ತಿ ತೋರ್ಸೋದು ಹೋಗೋದು ಕುತ್ಕೊಳ್ಳೋದು, ಎತ್ತಿ ತೋರ್ಸೋದು ಕುತ್ಕೊಳ್ಳೋದು. ಆಗ್ಲೇ ಏನ್ ಹಾಕೋದು?
ಏನ್ ಹಾಕೋದು ಅಂದ್ರ ನಾ ಏನ್ ಮಾರೇನು ಎಣ್ಣೆ ಹಾಕ್ಲಿ ಅಂದಿ ವಾ ಎಣ್ಣೆ ಹಾಕೋದು ಅಂದ ಇಲ್ಲ ಬಿಡು ಬುಡ್ಸ್ ಬೇರೆ ಯಾಕಂದ್ರೆ ಬಿಡ್ತಾರ ಜನ ನಮ್ಮ ಬುಡ್ಸ್ ಹೇಳಕ್ಕಿರ್ಲಿಲ್ವಾ ನಾನು ಏನೇನೋ ಅನ್ಕೋಬಿಟ್ಟಿದ್ದೆ ಎಣ್ಣೆ ಹಾಕಿಸ್ಕೋಬೋದಿತ್ತು ಹಾ. ಆದ್ರೆ ಇವತ್ತು ನಾನು ಡಬ್ಬಿ ತಂದಿಲ್ಲ ನಾಳೆ ಬತ್ತೀನಲ್ಲ ಅವಾಗ ಉಯ್ಯುವಂತೆ ನೀನ್ ಎಣ್ಣೆಯ ನಾನು ಇಷ್ಟು ತತ್ತಿದೆ ಡಬ್ಬೆ ಹಾ ಅದ ಯಾವನ ರಾಯಚೂರ್ದಾಗ ಬಂದು ತೀಕ ತೊಳೆಕೆ ಎತ್ಕೊಂಡಾಗನ ಅಲ್ಲಪ್ಪ ನೀವೇ ಹೇಳಿ ಒಳಲಿ ಆ ಪಾಟಿ ಅದ ನೀರು ನೀವೇ ನೋಡ್ತಾರೆ ಬಂದವ್ರು ಹಿಂಗೆ ಹಿಡ್ಕ ಹೋಯ್ತಾರ ಅದ್ರಲ್ಲಿ ಏನ್ ಪ್ರಯೋಜನ ಅದ್ರಲ್ಲಿ ಒಳ ಪಾಟಿ ಇಲ್ಲಿ ಒಜ್ಜಿಬಿಡ್ಬೇಕು ತಾನೆ ಶಿವ ಸರಿ ಹಾ ನೀನು ಡಬ್ಬಿ ತಂದಿಲ್ವಾಗಾರ ತಂದಿಲ್ಲ ನಿಮ್ಮ ಮನೆ ಅಥವಾ ಸರಿ ನಾನ್ ಡಬ್ಬಿಗೆ ಎಣ್ಣೆ ಉಯಿಸ್ಕೊಳಕ್ ಎಷ್ಟ್ ಗಂಟೆಗೆ ಬರ್ಬೇಕು ಹೇಳು ಎಷ್ಟು ಗಂಟೆಗೆ ಬಂದೆ ಒರ್ಸ್ಕೊಪ್ಪ ನಾನು ಊರ್ ಮಾರ್ಕೊಂಡು ಬೆಳಿಲಿ ಚೇಮರಳಿ ಎಲ್ಲಿಗ್ಯಾರ ಹಾ. ಉಪ್ರಳಿ ಹೊಸಕೋಟ ತುಂಬೇಲಿ ಎಲ್ಲ ಸುತ್ಕೊಂಡು ಬರಗಂಟ ಹಾ ರಾತ್ರಿ 9 ಗಂಟೆ 10 ಗಂಟೆ ಆಯ್ತದ ಹಾ 10 ಗಂಟೆಗೆ ಬಂದು ನಿಂಗ ನಿಮ್ಮ ಮಟ್ಲಿನ ನನ್ನ ಎಣ್ಣ ನಿಂಗೆ ಹಾಕ್ಬಿಡ್ತೀನಿ ಹೋಗ್ಲಾ ಆ ಕಡೆ ಏನ ನೀನ್ ಬಂದ್ ಹಾಕೋದು ಎಣ್ಣೆನಕಪ್ಪ ಅಲ್ಲ ಬೆಳಿಗ್ಗೆ ಬೇಡ ಮಧ್ಯಾಹ್ನ ಬೇಡ ಸಂಜೆನೂ ಬೇಡ ಅದೇನು ರಾತ್ರಿ 9 ಗಂಟೆಗೆ ಬಂದು ಒಯ್ತೀನಿ ಅಂತಿರೋದು 9 ಗಂಟೆನಾಗ ಅಂದ್ರ ಆ, ನಾಯಿಗಳು ಮನಿಗಿದಾವೇನ ಅಂತ ಆ, ಹಾ, ಹಾ. ಯಾಕಂದ್ರೆ ಹಿಡಿಬಾರ್ದ ಜಾಗದಲ್ಲಿ ಹಿಡಿದು ಬಿಟ್ರೆ ಆ. ನಿಂಗೇನ್ ಬಂದು ಎಣ್ಣೆ ಹಾಕ್ಲಿ ನಾನು ಓ, ಹಂಗ ಸರಿ ಸರಿ ಆಯ್ತು ನೀನ್ ಹೇಳ್ದಂಗೆನೆ 9 ಗಂಟೆ ರಾತ್ರಿಲೇ ಬಂದು ಉಯಿಸ್ಕೊಂಡು ಹೋಯ್ತೀನಿ ಸರಿನಾ ರತ್ನ ಆ, ಇದು ಯಾಕೆ ಅಷ್ಟೊತ್ತಿನ ನೀನು ನೋಡ್ಬಿಟ್ಟು ಆ. ನನಗೆ ಹೆಂಗೆ ಆಯ್ತದ ಎಲ್ಲಿ ನಿನ್ನ ಮೇಲೆ ಏನೋ ಮನ್ಸಾಗ್ಬಿಟ್ಟದಲ್ಲ ನನಗೆ ಇದು ಯಾಕ ನಿಂಗ್ ಮನ್ಸಾಗೈತಾ ಒಂದೇ ಸಲ ನೋಡಿದ ತಕ್ಷಣ ನೋಡು ಅನ್ಸತ್ ಯಾಕ ಹಾ. 5 ನಿಮಿಷ ನೋಡಿದ್ರೆ ಆಯ್ತದ ಚೆನ್ನಾಗಿದ್ರೆ ಹುಡುಗಿ ಈ ಸುಮಾರಾಗಿ ಇದ್ದೆ ಅದಕ್ಕೆ ನೀನು ಕಂಡ್ರಂಗೆ ಲವ್ ಆಗ್ಬಿಡೋದು ನೀನ್ ಇಬ್ರು ಸುಂದ್ರ ಏನ್ ನಿಂದು ಪ್ರಾಯ ಉಕ್ಕಿ 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 ಎರಿತೈತೆ ಮುಚ್ಕೊಂಡ್ ಕೂತ್ಕೋ ನೋಡು ಇವಾಗ ನಾನು ವ್ಯಾಪಾರಸ್ಥೆ ಯಾಕಲಾ ಬಗ್ ನೋಡ್ಕೊತಾ ಇದೀಯಾ ಇದೆಲ್ಲ ಮುಚ್ಚ ಕೂತ್ಕೊಂಡಿಲ್ಲ ಯಾರೋ ಅರ್ಗಿದ್ದ ಅಂತ ನೋಡ್ದೆ ಮಧ್ಯಾಹ್ನ ಓಪನ್ ಆಗೈತೆ ನೋಡು ತೂತ್ ಕಾಣಿಸ್ತೈತೆ ಯಾಕಂದ್ರ ಅವ ಅಣ್ಣ ಬ್ಲೇಡ್ ಹಿಡ್ಕೊಂಡಿದ್ದ ತಿಕ್ಕ ಅರ್ಧಾಕ್ಬಿಟ್ನೇನ ಅಂತಾರೆ ಹೇಳಕ್ಕಾಗಲ್ಲ ಅರ್ಧೋಗಿರ್ಬೇಕು ಮೊದ್ಲೇ ಪ್ರೀತಿ ಆಗ್ಬಿಡ್ದು ನಿಮ್ಲೆ ಹೆಂಗೇನು ಹೆಂಗೆ ತ್ರಿಮೂರ್ತಿಗಳೇ ಸೋತ್ರು ಹಾ ಅನುಸಯ ಪತಿವ್ರತಕ್ಕೆ ಅಬ್ಬಬ್ಬಾ ಋಷಿ ಮುನಿಗಳೇ ಸೋತ್ರು ಅಧಿಬಿಧಿ ಧರ್ಮಕ್ಕೆ ಅಬ್ಬಬ್ಬಾ ಈ ಎಣ್ಣ ಮರ ಸೋತ ಏನಾಗೋದು ಏಯ್ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಕಾಲ ನನ್ನ ಹೆಸರು ಕೂಗೋದ್ಬಿಟ್ಟು ಆಗ್ಲಿಂದ ಮೊಟ್ಟೆ ಕೋಳಿ ಅಂತ ಇದೆಯಲ್ಲ ನೀನೇನಾದ್ರೂ ಮೊಟ್ಟೆ ಜೊತೆಗೇನಾದ್ರು ಹುಟ್ಕಿಟ್ಟಿದ್ಯಾ ಅಂತ ನಿಂಗೆ ಹೆಂಗ್ ಗೊತ್ತು ನಾ ಮೊಟ್ಟೆ ಜೊತೆ ಗುಟ್ಟಿದ್ವಿ ಅಂತ ಆ ಯಾವಾಗ ನೋಡಿದ್ರೆ ಮೊಟ್ಟೆ ಸುದ್ದಿಗೆ ಸುತ್ತಿ ಬಳಸಿ ಮೊಟ್ಟೆ ತವೆ ಬರ್ತಾ ಇದೀರ ಅದಕ್ಕೆ ಗೊತ್ತಾಯ್ತು ಬಿಡು. ಹಾ ಇವಳು ಅದೇ ಜೊತೆ ಗುಟ್ಟಿಲ್ವಾ ಅದಕ್ಕ ನಾವು ಸರಿ ತಪ್ಪಾಯ್ತು ಕವ ಸರಿ ಅಜಾರ್ದ ಗುರ್ತಾ ಈಗ ನಾಳೆ ಬಂದ್ಬಿಡ್ತೀನಿ ಹೇಳು 10 ಗಂಟೆ ಮೇಲೆ ಬಂದು ಎಣ್ಣೆ ಹಾಕ್ತೀನಿ ಹಾ. ನಿನ್ ಕಣ್ಣಾಗ ಲವ್ ಹೋಗ್ಬಿಡೋದ್ರೆ ಈಗ ಏನು ಮಾಡ ಏನೋ ಇಷ್ಟ ಹಂಗ ನಂಗೂ ಅಷ್ಟೇ ಕಲ ಬಿಡು ಅಲ್ಲೇನಿಲ್ಲ ಕಣ ನೀನ್ ನೋಡ್ದಾಗ್ಲಿಂದ ನಂಗೂ ಮನ್ಸಲ್ಲಿ ಒಂಥರ ಆಗ್ತಿದೆ ಹೇಗಿದ್ರು ನಾವಿಬ್ರು ವ್ಯಾಪಾರ ಮಾಡೋರು ಒಬ್ರಿಗೊಬ್ರು ಸಂಸಾರ ಮಾಡ್ಕೊಂಡಿದ್ರೆ ಜೀವನ ಮುಂದೆ ಚೆನ್ನಾಗಿರುತ್ತೆ ಏನಂತೀಯ ಚೆನ್ನಾಗಿರ್ತಾ ಬಿಡು ಯಾಕೆ ಕೊಟ್ಟೋಯ್ತದೆ 5 ಮೂಟೆ ಹಿಡ್ತಾ ಬೆಳಿಗ್ಗೆ ಹಿಂಗೆ ತಿರ್ಗಾಡ್ತಾವಳೆ ನಾನು ಒಂದು ಡಬ್ಬಿ ಎಣ್ಣೆ ಹಿಡ್ಕ ಹಂಗೆ ತಿರ್ಗಾಡ್ತಾವ ಏನು ನಾವು ಅದೇ ಇವಳ ಕೈ ನಾನು ಎಕ್ಬೇಕು ನನ್ನ ಕೈ ಇವನೇನು ಎಕ್ಬೇಕು ಏನ ಎತ್ತದು ಏನ ಮತ್ತ ಬೆಳಿಗ್ಗೆ 5 ಮೊಟ್ಟಕ್ಕೆ ಖಾಲಿ ಮಾಡಿಲ್ವಲ್ಲ ಹಾ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ರೆ ಸನ್ಯಾಸಿ ನನ್ ಮಗನ್ ಮುಖ ಇದು ಸ್ವಾರ್ಥ. ಬೆಳಗ್ಗೆಯಿಂದ ವ್ಯಾಪಾರನೇ ಆಗಿಲ್ಲ ಅವನ ಹತ್ರ ಲೋಟ್ ಕೊಡ್ಕೊಂಡು ನಿಂತ್ಕೊಳ್ಳೋದೇ ಆಯ್ತು ನಾನು ನೀ ಯಾರ ಮುಖನಾರ ನೋಡು ಹಾ. ವ್ಯಾಪಾರ ಆಯ್ತದ ನಿನ್ ಮುಖ ನೀನೇ ನೋಡ್ಕೊಬೇಡ ಯಾಕೆ ಇನ್ನೇನ ಮತ್ತೆ ಅವ್ರ ಮುಖ ಅವ್ರು ನೋಡ್ಕೊರ ವ್ಯಾಪಾರ ಅದ ಹಂಗಂದ ಒಂದ್ ಎತ್ತ ತಕ್ಷಣ ಕನ್ನಡಿಲಿ ನನ್ನ ಮುಖ ನಾನೇ ನೋಡ್ಬಿಟ್ಟು ಹಾ. ನಂಗೆ ₹1 ಹುಟ್ಟಿಲ್ಲ ಅವತ್ತು ಹೌದಾ ಹಾ. ನಿನ್ ಮುಖ ತುಂಬಾ ಕೆಟ್ಟದಿರ್ಬೋದು ಆದ್ರೆ ನನ್ ಮುಖ ತುಂಬಾ ಚೆನ್ನಾಗಿದೆ ನನ್ ಮುಖ ನೋಡ್ದಾಗೆಲ್ಲ ಬೋಣಿ ಆಗುತ್ತೆ ಇವತ್ತು ಕಂತ್ರಿ ನನ್ ಮಗನ್ ಮುಖ ನೋಡ್ದೆ ಹಿಂಗೆ ನಾನು ತಂದು ದುಡ್ದು ಹಾಕ್ತೀನಿ ಎಣ್ಣೆ ಅಲ್ದಾರ ಬೇರೆ ಏನಾರ ಮಾಡ್ಸಿ ಹಾಕ್ತೀನಿ ನಿನ್ನ ಆಯ್ತು ಬಾ ಹೋಗ ಎಲ್ಲಿಗೆ ನೀನು ನಿಮ್ಮ ಮಟ್ಟಿಗೆ ಹೋಗು ಹಾ. ನಾನು ನಮ್ಮ ಮಟ್ಟಿಗೆ ಹೋಗಿ ನಡಿ ಹೋಗೋಣ. ಇನ್ನು ನಾನು ಬರಗಿದ್ದದ